ದೇವ ಶ್ರೀರಾಮ್ ಸಿದ್ದೇಶ್ವರ, ನಾಳೆ ನಾನು ಪೊಲೀಸ್ ಪರೀಕ್ಷೆ ಬರೆಯಲು ಹೊರಟಿದ್ದೇನೆ. ನಿನ್ನ ಕಟಾಕೃಪ ಆಶೀರ್ವಾದ ಸದಾ ಈ ನಿರ್ದೋಗಿ ಮೇಲೆ ತಂದೆ. ಇದೇ ನನ್ನ ದೀರ್ಘ ದಂಡ ನಮಸ್ಕಾರಗಳು. ದೇವ, ಈ ಸಂದೀಪ ಇನ್ನೊಂದು ಸುದೀರ್ಘ ಸುಳಿಯಲ್ಲಿ ಸಿಲುಕಿಕೊಂಡಿರೋನು. ಅದುವೇ ಪ್ರೀತಿ. ಪ್ರೀತಿ ಅನ್ನೋ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ. ಮದುವೆ ಅನ್ನೋ ಈ ಎರಡು ಸಂದೇಶದಲ್ಲಿ ಪಾಸ್ ಆದರೆ ಸಂದೀಪ ಸದಾ ನಿನ್ನ ದಾಸನಾಗಿ ಸೇವೆ ಮಾಡುವನು. ವೇಳೆ ತುಂಬಾ ಹೊತ್ತಾಯ್ತು. ನನ್ನ ಪ್ರೀತಿ ಗೆಳತಿ ದೀಪ ಇನ್ನೂ ಯಾಕೆ ಬರಲಿಲ್ಲ? ಓ, ಬಂದೇ ಬಿಟ್ಲು. ಸಂದೀಪ್ ಬಂದು ತುಂಬಾ ಹೊತ್ತಾಯ್ತಾ? ಹೌದು ದೀಪ, ಬಂದು ತುಂಬಾ ಹೊತ್ತಾಯ್ತು. ಹಾ ದೀಪ, ನಾಳೆ ನಾನು ಒಂದು ವಾರದ ಮಟ್ಟಿಗೆ ಹುಬ್ಬಳ್ಳಿಗೆ ಹೊರಟಿರುವೆ. ಒಂದು ವಾರ ಏಕೆ? ಪೊಲೀಸ್ ಪರೀಕ್ಷೆ ಬರೆದು ಅದರ ಫಲಿತಾಂಶ ತಿಳಿದುಕೊಂಡು ಬರುವೆ. ನೋಡಿ ಸಂದೀಪ್, ಒಂದು ವಾರ ಅಲ್ಲ, ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರುವ ಶಕ್ತಿ ನನ್ನಲ್ಲಿಲ್ಲ. ದೀಪ, ಈ ಮಾತು ನಿನ್ನದು ಶುದ್ಧ ಸುಳ್ಳು. ಯಾಕೆ ಸಂದೀಪ್, ನನ್ನ ಪ್ರೀತಿಯ ಮೇಲೆಗೆ ನಿಮಗೆ ಅಪನಂಬಿಕೆ? ಅರಗಳಿಗೆ ಬಿಟ್ಟಿರಲಾಗದು ಅಂತ ಹೇಳ್ತಿರಲ್ಲ, ನಿನಗೋಸ್ಕರ 2 ಗಂಟೆಯಿಂದ ಕಾಯ್ತಿರೋ ಗೊತ್ತಾ? ಸಂದೀಪ್, ನೀವು ಆಡುವ ಮಾತು? ಹೌದು ದೀಪ, ಹೌದು. ಹೌದು ಸಂದೀಪ್, ನೀವು ನನ್ನ ಪ್ರೀತಿಯನ್ನು ಇಷ್ಟೇ ಅರ್ಥ ಮಾಡಿಕೊಂಡಿದ್ದೀರ. ನಾನು ನಿಮಗೋಸ್ಕರ ನನ್ನ ಪ್ರಾಣವನ್ನು ಕೊಡಲು ಸಿದ್ಧ ಇದ್ದೇನೆ. ಪ್ರೀತಿ ಇಲ್ಲದ ಪ್ರಾಣ ತೆಗೆದುಕೊಂಡು ನಾನೇನು ಮಾಡಲಿ? ನಿನ್ನಲ್ಲಿ ಪ್ರೀತಿ ಇದ್ದರೆ ಆತರಿಂದ ನನ್ನಲ್ಲಿ ಓಡೋಡಿ ಬರ್ತಿದ್ದೆ. ಸಂದೀಪ್, ಹೆಣ್ಣಿನ ಕಷ್ಟ ನಿಮಗೆ ಹೇಗೆ ಗೊತ್ತಾಗಬೇಕು? ಈ ಜನರ ಕಣ್ಣು ತಪ್ಪಿಸಿ ಬರಬೇಕಾದರೆ 7 ಸುತ್ತಿನ ಕೋಟೆಯೇ ದಾಟಿ ಬಂದ ಹಾಗೆ. ದೀಪ, ಈ ಬಣ್ಣದ ಮಾತಿಗೆ ಹತ್ತು ಕರೆದರೆ ಕರಗುತ್ತೆಂದೆಯಾ ನನ್ನ ಮನ? ಸಂದೀಪ್, ನೀನೇ ನನ್ನ ಜೀವ, ನೀನೇ ನನ್ನ ದೇವರು ಎಂದು ಮನಸ್ಸಲ್ಲಿಟ್ಟು ಪೂಜಿಸುತ್ತಿದ್ದೇನೆ. ನೀವು ಮೃದು ಮನಸ್ಸಿನವರೆಂದು ತಿಳಿದುಕೊಂಡಿದ್ದೆ, ಆದರೆ ನೀವು ನನ್ನನ್ನು ತಪ್ಪು ತಿಳಿದುಕೊಂಡಿದ್ದೀರಾ. ನನಗೀಗ ಮಸನ ದಾರಿ ಸೂಕ್ತ. ನಿಲ್ಲು ದೀಪ, ನಿಲ್ಲು. ಕಡಿಮೆ ಆಗಲಿ ನನ್ನ ಮೇಲೆ ಕೋಪ, ಇಲ್ಲ ಅಂದ್ರೆ ಅಂಟಿಕೊಳ್ಳೋದು ನಿನ್ನ ಶಾಪ. ಸಂದೀಪ್, ಮೊದಲು ಕೈ ಬಿಡಿ. ನಾನು ಸಾಯಬೇಕು, ನಾನು ಸಾಯುತ್ತೇನೆ. ನಾನು ನಿನ್ನೊಂದಿಗೆ ಸಾಯುತ್ತೇನೆ. ಹೋಗಿ ಸಂದೀಪ್, ನೀವು ಎಲ್ಲಿ ಆದ್ರೂ ಹೋಗಿ ಹಾಯಾಗಿರಿ. ನಾನು ಸತ್ತ ಮೇಲೆ ಗೊತ್ತಾಗುತ್ತದೆ ನಾನು ನಿಮ್ಮ ಮೇಲೆ ಎಷ್ಟು ಪ್ರಾಣ ಇಟ್ಟುಕೊಂಡಿದ್ದೆ ಎಂದು. ದೀಪ, ಇಬ್ಬರು ಒಟ್ಟಿಗೆ ಪ್ರಾಣ ಬಿಟ್ಟರೆ ಎಷ್ಟು ಎಷ್ಟು ಪ್ರೀತಿ ಮಾಡ್ತಾರೆ ಜಗತ್ತಿಗೆ ಗೊತ್ತಾಗುತ್ತಿದೆ. ಆ ಲೈಲಾ ಮಜನಂತೆ. ಅಂದರೆ ನಿಮ್ಮ ಮಾತಿನ ಅರ್ಥ? ದೀಪ, ನಾನು ನಿನ್ನೊಂದಿಗೆ ಸಾಯುತ್ತೇನೆ. ದೀಪ, ನಾನು ನಿನ್ನ ತುಂಬಾ ಪ್ರೀತಿಸುತ್ತೇನೆ. ನಿನ್ನ ಬಿಟ್ಟು ಅರಕ್ಷಣರಲ್ಲೂ ಸಾಧ್ಯವಿಲ್ಲ. ಅಂದರೆ ನೀವು ಇಲ್ಲಿವರೆಗೂ ಮಾತನಾಡಿದ್ದು ಬರೇ ತಮಾಷೆ. ನಿನ್ನ ಸ್ವಲ್ಪ ರೇಗ್ಸನ್ ಅಂತ ಆತರ ಮಾಡಿದೆ. ಏ ಫೂಲ್ ಮಾಡಿದೀಯಾ? ಇದು ಒಂದು ವೇಳೆ ನಿಜವಾಗಿದ್ದರೆ ನಾನು ಬದುಕುತ್ತಿರಲಿಲ್ಲ. ಏ ಚೀ ಹುಚ್ಚಿ, ಇದೆಲ್ಲ ಮಾಡಿದ್ದು ಬರೇ ತಮಾಷೆ. ನಿನ್ನ ಸ್ವಲ್ಪ ಇದು ಎಲ್ಲ ನಾಟಕ. ದೀಪ, ಒಂದು ಮಾತು. ಅದ್ಯಾವ ಮಾತು? ಒಂದು ವಾರದ ಹೊತ್ತು ಮರೆಯಬೇಕಾದರೆ ಕೊಡುವೊಂದು ಮುತ್ತು. ಶುರು ಆಯ್ತು ಹಳೆಯ ಗತ್ತು. ದೀಪ, ಏರಿದೆ ಪ್ರೇಮದ ಮತ್ತು ಕೊಡುವೊಂದು ಸಿಹಿ ಮುತ್ತು. ನಾನಾಗುವೆ ನಿನ್ನ ಸತ್ತು. ನಾನು ನಿಮ್ಮ ಪ್ರೀತಿಗೆ ಹೋಗಿರುವೆ ಸೋತು, ನಾ ಕೊಡುವೆ ಒಂದು ಮುತ್ತು. ಇದೇ ಸಮಯದಲ್ಲಿ ಒಂದು ಇಂಪಾದ ಗೀತೆ ಬರಲಿ. ಪಾವಿ ಪತಿಗಳ ಮಾತು ಮೀರುವುದುಂಟೆ. What
ಹಾ ದೀಪ, ಹಾಗೆ ಮಾತನಾಡ್ತಾ ಹೋಗೋಣ. ತಾಯಿ ಭೂಮಾತೆ, ಎಂದು ನಿನ್ನ ನಂಬಿ ಈ ನಿನ್ನ ರೈತ ನಿನ್ನ ಉಡಿ ತುಂಬಲು ಬಂದಿದ್ದಾನೆ. ಚೆನ್ನಾಗಿ ಬೆಳೆ ಬೆಳೆದು ಈ ರೈತನಿಗೊಂದು ಬೆಲೆ ಸಿಗುವಂತೆ ಮಾಡು ತಾಯಿ, ಬೆಲೆ ಸಿಗುವಂತೆ ಮಾಡು ಎಂದು ನಿನಗೆ ಸ್ಥಿರವಾಗಿ ಕೈ ಮುಗಿದು ಬೇಡಿಕೊಳ್ಳು ತಾಯಿ. ತಾಯಿ ಭೂಮಾತೆ, ಮಳೆ ಇಲ್ಲದ ಬೆಳೆ ಇಲ್ಲ, ಬೆಳೆ ಇಲ್ಲದ ಕಾರಣಕ್ಕಾಗಿ ಅದೆಷ್ಟೋ ಜನ ನೊಂದು ಬೆಂದು ಹಾದಿಯಲ್ಲಿ ಭಿಕ್ಷೆ ಬೇಡುವಂತೆ ಆಗಿದೆ ತಾಯಿ. ಬಡ ಜನರ ಬಾಳು ತಾಯಿ. ಸ್ವಾಮಿ, ಸರಿ ಅಮ್ಮ, ಈಗ ತಾನೇ ಬಂದೆಯಾ? ಹೌದ್ರಿ, ಈಗ ತಾನೇ ಬಂದೆ ರೀ. ಮೊದಲು ನೀವು ಕೈಕಾಲು ಮುಖ ತೊಳೆದುಕೊಳ್ಳಿ, ಊಟ ಮಾಡಿರಂತೆ. ಆಯ್ತು ಹೇಮಾ. ನೀರು ತೆಗೆದುಕೊಳ್ಳಿ. ಬನ್ನಿ ಊಟ ಮಾಡೋಣ. ಹೇಮಾ, ನಿಂದು ಊಟ ಆಯ್ತವೆ? ನಾನು ಮನೆಯಲ್ಲೇ ಮಾಡಿಕೊಂಡು ಬಂದೆ. ಹೇಮಾ, ಸುಳ್ಳಂದು ಎಷ್ಟು ಸಲೀಸಾಗಿ ಹೇಳ್ತಿರಲ್ವಾ? ಇಲ್ಲ ರೀ, ನಾನೇಕೆ ಸುಳ್ಳು ಹೇಳಲಿ, ಸತ್ಯವನ್ನ ಹೇಳ್ತಾ ಇದ್ದೀನಲ್ಲ. ನಾನು ಊಟ ಮಾಡ್ಕೊಂಡು ಬಂದೀನಿ. ಹೇಮಾ, ಹಾಗಾದರೆ ಒಂದು ಸಾರಿ ನನ್ನ ಕಣ್ಣಲ್ಲಿ ಕಣ್ಣು ಇಟ್ಟು ಹೇಳು. ಇಲ್ಲ ರೀ, ಮನೆಯಲ್ಲಿ ರೊಟ್ಟಿ ಮಾಡಲು ಹಿಟ್ಟು ಸ್ವಲ್ಪ ಇತ್ತು. ಅದೇ ಹಿಟ್ಟಿನಿಂದ 4 ರೊಟ್ಟಿ ಮಾಡಿದ್ದೇನೆ ರೀ. ಒಂದು ವೇಳೆ ನಾನು ಊಟ ಮಾಡಿಕೊಂಡು ಬಂದಿದ್ರೆ ನೀವು ಅರೆ ಹೊಟ್ಟೆಯಲ್ಲಿ ಇರುತ್ತಿದ್ರಿ, ಅದಕ್ಕೆ ನಾನು ಸುಳ್ಳು ಹೇಳಿದಿರಿ. ಹೇಮಾ, ಎಂತ ಸದ್ಗುಣ ಸತಿಯಾಗಿ ಬಂದೆ ಈ ನನ್ನ ಬಾಳಲಿ. ಸುಖ ದುಃಖದಲ್ಲಿ ಭಾಗಿಯಾಗಿ ನನ್ನ ಒಡಲು ತುಂಬಿಸಿದಿ. ನೀನೇ ಊಟ ಮಾಡದೆ ಉಪವಾಸ ಇರಂದು ಹೇಳ್ತೇಲ್ಲ ಹೇಮಾ. ಹಸಿದಾಗ ಅನ್ನ, ದಣಿದಾಗ ನೀರು, ಸೇರಿಸಿದರೆ ತಾಯಿ ಸೇರಿಕೊಂದು ಶ್ರೇಷ್ಠ ಹೇಮಾ. ಸ್ವಾಮಿ, ದುಡಿಯುವರು ನೀವು, ಊಟ ಮಾಡಿ ನೀವು ಸಂತೋಷವಾಗಿರ್ಬೇಕೆನ್ನೋದೇ ನನ್ನ ಆಸೆ ರೀ. ಹೇಮಾ, ಏನೇ ಆಗಲಿ ನೀನನ್ನ ಅರ್ಧಂಗಿನಿ. ಈ ಒಂದು ತುತ್ತಿನಲ್ಲಿ ಇಬ್ಬರು ಹಂಚಿಕೊಂಡ ತಿನ್ನೋಣವ. ಕೆಲಸ ಮಾಡಿ ಸುಸ್ತು ಆದವರೇ ನೀವು. ಮೊದಲು ತಲೆಯಲ್ಲಿರುವ ಭಾವನೆಯನ್ನು ಹೊಡೆದಾಕಿ ಮೊದಲು ಬನ್ನಿ, ನೀವೇ ಊಟ ಮಾಡಿರಂತೆ. ಹೇಮಾ, ಏನೇ ಆಗಲಿ ನೀ ನನ್ನ ಅರ್ಧಾಂಗಿನಿ, ಇದೊಂದು ತುತ್ತಿನಲ್ಲಿ ಹಂಚಿಕೊಂಡ ತಿನ್ನೋಣವ. ಸ್ವಾಮಿ, ನಿಜ ಹೇಳ್ಬೇಕಂದ್ರೆ ನಾನೇ ಪುಣ್ಯವಂತೆ ರೀ. ಇರ್ಲಿ, ಮೊದಲು ಊಟ ಮಾಡೋಣ ಬನ್ನಿ. ಸ್ವಾಮಿ, ತಂದೆ ತಾಯಿನ ಕಳೆದುಕೊಂಡು ತಬ್ಬಲಿ ಆದ ನಾನು ನಿಮ್ಮಂತ ಪತಿಯನ್ನು ಪಡಬೇಕಾದ್ರೆ 7 ಜನ್ಮದಲ್ಲಿ ನಾನೇ ಪುಣ್ಯ ಮಾಡಿದ್ದೇನೆ ರೀ. ನೀವು ಕೊಟ್ಟ ಕೈ ತುತ್ತು ಅಮೃತಕ್ಕಿಂತ ಅಮೃತವಾಗಿ ಇತ್ತು ರೀ. ನಿಜ ಹೇಳ್ಬೇಕಂದ್ರೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ರೀ.
ಹೇಮಾ, ಇದಕ್ಕೆ ನಿನ್ನ ಪತಿ ಹುಡುಗರೆ ಏನು ಕೊಡುವೆ? ನೋಡಿ, ನನ್ನ ಮಹಾಪತಿಗಳು ನೀವು. ಹೇಳಿ, ನಿಮ್ಗೋಸ್ಕರ ನನ್ನ ಪ್ರಾಣ ಕೊಡಲು ನಾನು ಸಿದ್ಧಳಿದ್ದೇನೆ. ಹೇಳಿ, ಏನ್ ಬೇಕು ಅಂತ. ಹೇಮಾ, ನಾನು ನಿನಗೆ ಕೈ ತುತ್ತು ಕೊಟ್ಟೆ, ನೀನು ನನಗೆ ಮೊತ್ತನಾದರೆ ಕೊಡಬಾರದ? ಪತಿ ಆಜ್ಞೆ ಮೀರೋದುಂಟೆ, ಆಗ್ಲಿರಿ. ಹೇಮಾ, ದುಃಖದ ಅಲಿಗಳ ದೂರುವಂತೆ ಮಾಡಿ ಈ ನಿನ್ನ ಸುಂದರವಾದ ತುಟ್ಟದಿಂದ ಒಂದ ಕೋಗಿಲಿನ ಹಾಡ ಕುಣಿಸಬಾರದೆ? ಆಗ್ಲಿ, ನಿಮ್ ಸಂತೋಷ ನನ್ನ ಸಂತೋಷ. ಉಸಿರಲಿ ಉಸಿರಾದಿನಿ ನೀಡೋ ನೀಡು. ರೀ, ಏನಂದ್ರೆ ಏನ್ ಬೇಕು ಅಂದ್ರಲ್ಲ? ಮುತ್ತು. ಮುತ್ತು ಮುತ್ತು ಅಂದ್ರೆ ನನಗೆ ನಾಚಿಕೆ ರೀ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರು ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರು ನನ್ನ ಸನಿಹಕ್ಕೆ.
ನಮ್ಮಂತೆ ನೀವಿಂದು ಇರುವಾಸೆ ನಮಗಾಗಿದೆ. ಎಂದೆಂದಿಗೂ ನಿನ್ನ ಉಸಿರಾಗುವೆ. ಹೇಮ ನಡಿ ಇಬ್ಬರು ಕೊಡಿ ಮನೆಗೆ ಹೋದ್ರೆ ಆಯ್ತು. ಆಗ್ಲಿ ಬನ್ನಿ ಹೋಗೋಣ. ಅಮ್ಮ, ತಾಯಿ, ಈ ನಿನ್ನ ಸನ್ನಿಧಿಯಲ್ಲಿ ಇಂದು ನಾನು ಸೌಭಾಗ್ಯವತಿ ಆಗ್ತಾ ಇದ್ದೇನೆ. ಅದು ಅಲ್ಲದೆ ಸಂದೀಪಿಗೆ ಇನ್ಸ್ಪೆಕ್ಟರ್ ಹುದ್ದೆ ಸಿಕ್ಕಿದೆ. ಅವರು ಇವತ್ತು ಸಾಯಂಕಾಲ ಆ ಹುದ್ದೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ನನಗೆ ತುಂಬಾ ಸಂತೋಷವಾಗ್ತಾ ಇದೆ ತಾಯಿ, ಸುತ್ತಾ ಸಂತೋಷವಾಗ್ತಾ ಇದೆ. ಈ ನಿನ್ನ ಕುಟಂಕರ ಪಾಶ ನನ್ನ ಮೇಲೆ ಇರಲೆಂದು ನಿನಗೆ ಶರಗೊಡ್ಡಿ ಬೇಡಿಕೊಳ್ಳುತ್ತೇನೆ ತಾಯಿ, ಶರಗೊಡ್ಡಿ ಬೇಡಿಕೊಳ್ಳುತ್ತೇನೆ. ಸಂದೀಪ್, ಬೇಗ ಬನ್ನಿ, ಬಂದು ಆ ತಾಯಿಯ ದರ್ಶನ ಪಡೆದುಕೊಳ್ಳಿ. ಬಂದೆ ದೀಪ, ಬಂದೆ. ಸಂದೀಪ್, ಆ ತಾಯಿಗೆ ನಮಸ್ಕರಿಸಿ ಆ ತಾಯಿಯ ಕುರಳಲ್ಲಿರುವ ಮಾಂಗಲ್ಯವನ್ನು ತಂದು ನನಗೆ 3 ಗಂಟು ಹಾಕಿ. ಆಯ್ತು ದೀಪ. ತಾಯಿ ದುರ್ಗಾ ಮಾತೆ, ತಂದೆ ರಾಮಸಿದ್ದೇಶ್ವರ, ಎಂದು ನಿಮ್ಮ ಮಂದಿರದಲ್ಲಿ ನನ್ನ ದೀಪಾವಳಿಗೆ ಮಾಂಗಲ್ಯ ಕಟ್ಟಿ ಮಡದಿಯಾಗಿ ಮನೆ ತುಂಬಿಸಿಕೊಳ್ತಾ ಇದ್ದೀನಿ. ಈ ಹೊಸ ಸುಂದರ ಸಂಸಾರದಲ್ಲಿ ತೇಲಿಸಬಾರ ನಿನ್ನನ್ನೇ ಕುಡಿದೆ ತಂದೆ, ನಿನ್ನನ್ನೇ ಕುಡಿದೆ. ನನಗೆ ಆಶೀರ್ವದಿಸಿ ಸ್ವಾಮಿ. ದೀರ್ಘ ಸುಮಂಗಲಿ ಭವ. ಎದ್ದೇಳು ದೀಪ. ಹಾಗೆ ಜಗನ್ಮಾತೆ ದುರ್ಗಾದೇವಿ ರಾಮಸಿದ್ದೇಶ್ವರ ಆಶೀರ್ವಾದ ಪಡೆದುಕೊಳ್ಳೋಣ. ಸ್ವಾಮಿ, ಈ ಅನಾಥ ದೀಪಾಳನ್ನು ನಿಮ್ಮ ಮನ ತುಂಬಿಸಿಕೊಂಡಿದ್ದೀರಾ ನೋಡಿ. ನೀವು ನನ್ನ ಪಾಲಿನ ಭಗವಂತರು ಸ್ವಾಮಿ, ಭಗವಂತರು. ಇದೇ ಸಂತೋಷ ಸಂಭ್ರಮದಲ್ಲಿ ಒಂದು ಇಂಪಾದ ಗೀತೆ ನಿನ್ನ ಮಧುರ ಕಂಠದಿಂದ ಸುರಸೂಸಿ ಬರಬಾರ್ದೆ. ಪೊಲೀಸ್ ಇನ್ಸ್ಪೆಕ್ಟರ್ ಮಾತನ್ನು ಮೀರುವುದುಂಟೆ.
ದೀಪ, ಮೊದಲನೇ ಬಾರಿ ನಮ್ಮ ಮನೆಗೆ ಬರ್ತಾ ಇದೆಯಾ? ಅದಕ್ಕೆ ಸಾಮಗ್ರಿ ಏನು ಬೇಕು ಅಂಗಡಿಗೆ ಹೋಗಿ ತರುವೆ. ಆಯ್ತು, ಹೋಗಿ ಬೇಗ ಬಂದ್ಬಿಡಿ. ಹಾ ದೀಪ, ಆದಷ್ಟು ಬೇಗ ಬರುವೆ. ಹಲೋ ದೀಪ, ಯಾರು? ಯಾರು ನೀನು ಯಾರು ಅನ್ನೋದು ಚೆನ್ನಾಗಿ ಗೊತ್ತಿದೆ. ನಾನ್ಯಾರು ಗೊತ್ತಿಲ್ಲವೇ? ಮಿಸ್ಟರ್, ಹೇಳಿದ ತಕ್ಷಣ ಗೊತ್ತಾಗಕ್ಕೆ ನೀವೇನು ಮಹಾತ್ಮ ಗಾಂಧಿನ ಇಲ್ಲ ಸುಭಾಷ್ ಚಂದ್ರ ಬೋಸ? ಗೊತ್ತಾಗಕ್ಕೆ ಮಹಾತ್ಮ ಗಾಂಧಿ. ಏ ದೀಪ, ಒಂದು ಮಹಾತ್ಮ ಕಾಲೇಜ್ ಗ್ಯಾದರಿಂಗ್ ಇದೀನ, ನನ್ನ ಕೆಂದ ಇನ್ನೂ ಮಸಿಲ್ಲ. ಈಗಲೇ ಗೊತ್ತಾಯ್ತು ನಾನು ಯಾರು ಅನ್ನೋದು.
ಓಹೋ, ನೀನು ಅಂತ ನನ್ನನ್ನು ಕೆಣಕಿ ನನ್ನ ಕೈಯಿಂದ ಏಟು ತಿಂದ ವಿಷಕಂಠ. ಹೌದು ದೀಪ, ಅದೇ ವಿಷಕಂಠ. ಬರೀ ವಿಷಕಂಠ ಅಲ್ಲ ರೂಪ, ಅರ್ರಗಾಯಗೊಂದ ಘಟ ಸ್ವಲ್ಪ ವೀರಾದಿ ವಿಷಕಂಠ. ಘಟ ಸರ್ಪವಾಗಲಿ ವಿಷ ಸರ್ಪವಾಗಲಿ ಸುಮ್ಮನೆಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ದೀಪ. ಕತ್ತಲಾಗಿರಲಿಲ್ಲ ಬಾಳಿಗೆ ಬೆಂಕಿ ಬೆರೆಸಿ ಬಾಕೊಂಡು ಬಂದಾನ ಈ ವಿಷಕಂಠ. ಅಂದರೆ ಮಾತಿನ ಅರ್ಥ ಅರ್ಥ ಈ ನಿನ್ನ ಸುಂದರ ದೇಹನ ಸುತ್ತಲೂ ಮೆತ್ತಿ ಸೀರಂಗಲ್ಲಿ ಎಡೆ ಎತ್ತಿ ಸಕಕ್ಕಲು ಬಂದ ಇಟ್ಟ ಪುರುಷ. ಓಹೋ, ನೋಡು ದೀಪ, ನನ್ನ ಮಾತಿಗೆ ಒಪ್ಪಿದರೆ ಸರಿ, ಇಲ್ಲವಾದರೆ ವಿಷಕಂಠ ಬಾಯಿ ಬಿಗಿ ಹಿಡಿದು ಮಾತನಾಡು, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಪರಿಣಾಮ ಏ ದೀಪ, ಪರಿಣಾಮ ಪದೇ ಪದೇ ಬೇಡಿಕೊಂಡರು ಅವರ ಶೀಲ ತರಬೇರೆಯನ್ನು ಹರಿದು ಅವರ ಹಣೆ ಬರನ್ನ ಬದಲಿಸುವ ಬ್ರಹ್ಮ ಏ ವಿಕ್ರ ದೇಶಕ್ಕಂತ. ನನ್ನ ಮಾತಿಗೆ ಒಪ್ಪಿದರೆ ಸರಿ, ಇಲ್ಲವಾದರೆ ಇನ್ನೊಂದು ಸಾರಿ ನನ್ನ ಕೈ ಮುಟ್ಟಿದರೆ ಅಗ್ನಿಯಾಗಿ ಬೆಂಕಿಯಲ್ಲಿ ಸುಟ್ಟು ಹೋಗುವೆ. ಎಚ್ಚರ ಎಚ್ಚರ ಹುಚ್ಚು ಹೆಣ್ಣೆ, ಹೆಚ್ಚಿಗೆ ಉಚ್ಚರಿಸಿದ್ರೆ ಹಲ್ಲಚ್ಚಿ ಕಚ್ಚಿಬಿಡು ಈ ನಿನ್ನ ಚಂದ ಗುಲಾಬೇನು. ಬಾರ ಬಂಡೆ ಎಂದ್ರೆ ಬಾಮಿನಿ ಬಂದು ಬಿಡುವ ಈ ಸೆಕೆಂಡಲ್ಲಿ ಬಾಳ ಬಂದ ಕ್ರೂರಿ, ಇನ್ನೊಂದು ಸಾರಿ ಮುಂದಡಿಯಿಟ್ಟು ಮುಟ್ಟಲು ಬಂದರೆ ನನ್ನ ಗಂಡ ನಿನ್ನ ರುಂಡವನ್ನು ಚೆಂಡಾಡುತ್ತಾನೆ. ಇನ್ಸ್ಪೆಕ್ಟರ್ ಸುಧೀರ್ ಕುಮಾರ್. ಪೊಲೀಸ್ ಇನ್ಸ್ಪೆಕ್ಟರ್ ಹೇ ದೀಪ, ಅಂತ 10 ಜನ ಪೊಲೀಸ್ ಆಫೀಸರ್ಗಳು ನನ್ನ ಜಿಂದಗಿಯಲ್ಲಿ ಅದೆಷ್ಟೋ ನೋಡ್ತೀನಿ. ಸುಮ್ಮನೆ ನನ್ನ ಮಾತು ಬೆಳೆಸಿ ನನ್ನ ಕಾಮ ನೆತ್ತಿಗಿರಿಸಬೇಡ, ಬೇಗ ಬಾ. ಹೆಣ್ಣಿನ ಮುಂದೆ ಜಂಬ ಕೊಚ್ಚಿಕೊಳ್ಳುತ್ತಿರುವೆಯಲ್ಲ, ನೀನು ಗಂಡಲ್ಲ ಷಂಡ. ಲೇ ಹುಚ್ಚು ಹೋದ್ರೆ ಹೆಣ್ಣೆ, ನನಗೆ ಸಣ್ಣನಂದೆಯ ಅದೆಷ್ಟು ಪಂಚ ಹೆಣ್ಣುಗಳಿಗೆ ಸರ್ಸಕ್ಕೆ ಸಂಭೋಗರು ಬಸರಾಗಿ 1 ವರ್ಷದೊಳಗಾಗಿ ಗಂಡು ಕುಸಿರು ಉಸಿರು ಕೊಟ್ಟ ಅದು ಈ ಸೆಕೆಂಡರ್ಗೆ ಸಣ್ಣನಂದೆಯ. ಹಾಗಾದ್ರೆ ಇಂದಾಗುವೆ ನಿನ್ನ ಮಿಂಡ ಬಾರಲೇ ಬಾ. ಏ ದೀಪ, ಬಂದ್ರೆ ಜೊತೆಲಿ ಬರ್ಲಿಲ್ಲ ಹೇಳ್ಕೊಂಡು ತಲೆದ ಮಕ್ಕಳು ತೊಳ್ಕೊಂಡು ಹೋಗ್ತಾ ಇರ್ತದೆ. ಲೇ ದೀಪ,
ಸಾವಿರಾರು ಸೂರ್ಯ ಸರಸದ ಸರ್ದಾರನನ್ನು ಬಿರುದು ಪಡೆದ ವಿರಾಟ್ ಸೆಕೆಂಡ್ಗೆ ಚಂದನಂದಯ್ಯ. ಅದಕ್ಕೆ ನಿನ್ನ ಗಂಡಸ್ಥಾನ ತೋರಿಸಿ ಈ ಸೊಕ್ಕಿನ ಶ್ರೀಗೆ ನೋಡು ದೀಪ, ಕಣ್ಣಿಟ್ಟ ಹಣ್ಣಿನದ ಕಚ್ಚಲ ಬಿಟ್ಟನಲ್ಲ ಈ ವ್ಯಕ್ತಿ ಗಂಟ. ಪಾಪಿ, ಕಾಮದ ಬೆಂಕಿಯಲ್ಲಿ ಅರಳಿದ ಹೂವನ್ನು ಕಮಲಿಸಿ ಬಿಟ್ಟಿಯ ಪಾಪಿ. ಅರಳಿದ ಹೂವು ಲೇ ದೀಪ, ದೇವರಿಗೆ ಮುಡಿಸಬೇಕಾದ ಅಲಂಕಾರದ ಹೂವು ಇಂದು ಮಸನದ ಹೂವಾಗಿದೆ. ಏನಿನ್ನ ಬಾಳು ಲೋ ಕಿರಾತಕ, ನಿನ್ನನ್ನು ಜೀವಂತವಾಗಿ ಉಳಿಸಲಾರೆ ಅಂದಾಗ ತೀರುವುದು ನನ್ನ ಸೇಡಿನ ನಂಚು. ಕೈ ಬಿಡು ಮಗಳು ಸೋಳೆ. ನೀನು ಹೇಳು, ನಾನು ಗಂಡು. ನನ್ನದೇ ಸೇರಿದ ಗುಂಡಿಗೆ ನಿಂಗೆ ನಿನ್ನ ಸುಮ್ಮನೆ ಬಿಟ್ಟರೆ ಮುಂದೆ ನನಗೆ ಅಪಾಯ. ಸೇರಿಕೋ ಸಾವಿನ ಸೆರೆಮನೆ. ಓಹೋ, ಇವಳ ಗಂಡ ಸಂದೀಪ್ ಬಂದದ್ದು ಕಾಣುತ್ತೆ. ನಾ ಇಲ್ಲಿಂದ್ರೆ ಕಾಲು ಕೀಳೋದೇ ಒಳ್ಳೇದು. ಗುಡ್ ಬೈ ದೀಪ, ಗುಡ್ ಬೈ. ಏ ದೀಪ, ಯಾಕೆ ಏನಾಯ್ತು? ದೀಪ, ಇದೇನಿದು ರಕ್ತ? ಯಾಕೆ ಏನಾಯ್ತು? ಬೇಗ ಹೇಳು ದೀಪ, ಬೇಗ ಹೇಳು. ನಿನ್ನ ಶೀಲ ಗೆಳಿಸಿದ ವ್ಯಕ್ತಿ ಯಾರಂದು? ಯಾಕೆ ದೀಪ, ಏನಾಯ್ತು? ಸಂದೀಪ್, ನಿಮಗೆ ದಕ್ಕಬೇಕಾದ ಈ ಶೀಲವನ್ನು ವಿಷಸರ್ಪವಾಗಿ ಬಂದು ಕಚ್ಚಿಬಿಟ್ಟ. ಸಂದೀಪ್, ಕಚ್ಚಿಬಿಟ್ಟ. ದೀಪ, ಇದೇನು ಹೇಳ್ತಿರುವ ನೀನು? ಇದೇನಿದು ರಕ್ತ? ಸಂದೀಪ, ಏನು ಹೇಳಲಿ? ನನ್ನ ಶೀಲ ಗೆಳತಿ ನನಗೆ ಮೋಸದಿಂದ ಗುಂಡು ಹಾಕಿ ಹೋದ. ಸಂದೀಪ್, ಗುಂಡು ಹಾರಿಸಿ ಹೋದ. ಆ ಗೌಡ. ದೀಪ, ಮುಚ್ಚಿನ ಬೇಡ, ಬಿಚ್ಚಿ ಹೇಳು ವಿಷಯ. ಹೇಗೆ ಹೇಳಲಿ ಸಂದೀಪ್, ಹೇಗೆ ಹೇಳಲಿ? ಅಯ್ಯೋ ಅಮ್ಮ, ಸಂದೀಪ್. ದೀಪ, ದೀಪ, ನಿನ್ನ ಶೀಲ ಗೆಡಿಸಿದ ವ್ಯಕ್ತಿ ಯಾರೆಂದು ನನಗೆ ತಿಳಿಸಿದೆ. ನಿನ್ನಲ್ಲೇ ಇಟ್ಟುಕೊಂಡು ಈ ಲೋಕ ತ್ಯಜಿಸಿದೆಯಾ? ಈಗ ನೀನಿಲ್ಲದೆ ನಾನೇಗೆ ಬಾಳಲಿ ಭೂಮಿ ಮೇಲೆ? ಅಯ್ಯೋ ದೇವರೇ, ನನ್ನ ಮನೆ ಬೆಳಗಬೇಕಾದ ದೀಪ ಭೀಕರ ಬಿರುಗಾಳಿಯಲ್ಲಿ ಬೀಸಿ ನೊಂದಿ ಹೋಯಿತೆ. ಇಲ್ಲ, ನನ್ನ ದೀಪಾಳ ಶೀಲ ಗೆಡಿಸಿದ ವ್ಯಕ್ತಿ ಕಂಡು ಹಿಡಿದು ಶಿಕ್ಷೆ ಕೊಡಿಸಲೇಬೇಕು. ದೀಪ, ಜೀವ ಜ್ಯೋತಿ ನನ್ನ
ದೀಪ ಸುಖವಾಗಿ ನೀನು ದೀಪ
चांद चांद से होता है, सितारों से नहीं। प्यार रेत से होता है, हजारों से नहीं। ಲೇ ರಾಜೇಂದ್ರ, ನಾನಾಡುವ ನುಡಿ ಕೇಳಿದ್ರೆ ಇಡೀ ಭೂಮಂಡಲವೇ ಗಡಗಡ ನಡುಗುದು. ಅಂತರಲ್ಲಿ ನನ್ನ ಬಗಲಿಗೆ ಬಂದು ಎದರು ನಿತ್ತು ಎದೆಗೆ ಕೊಟ್ಟು ಸೊಕ್ಕಿನಿಂದ ಚೀರಾಡಿ ಹಾರಾಡಿ ಹೋದೆ ಮಗನೇ. ಇತರ ಪ್ರತಿಕಾರ ಸೇಡು ನನ್ನ ಹೃದಯ ಅಗ್ನಿ ಪರ್ವತ ಪ್ರದೇಶದಲ್ಲಿ ಪ್ರವೇಶಿಸಿ ಸೂರ್ಯ ಪ್ರಕಾಶದಂತೆ ಪುಟಿದು ಪ್ರಜ್ವಲಿಸುತ್ತಿದೆ ಮಗನೇ ರಾಜೇಂದ್ರ. ನಿನಗೊಂದು ಕತಿ ಕಾಣಿಸ್ತಿದ್ದರೆ ಮೆಹರಾನ ನರಹಂತಕ ನರನಾಗನೇ ನಹಿ. दम की मत लेना, दुनिया दुनिया मेरा है. समीर इस नाले में